ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಬುದ್ಧಿನೇ ಇಲ್ಲ ಕಣೆ ಪ್ರೀತಿ, ಸುಮ್ಮನೆ ತಿನ್ನು. ಇವಾಗ ಎದುರಿಗೆ ನೋಡು, ಅಭಿ ಕಾಣಿಸ್ತಿದ್ದಾನ? ಇಷ್ಟೊಂದು ಅಭಿನ ಹಚ್ಕೊಂಡ್ರೆ ಹೇಗ್ ಪ್ರೀತಿ? ಹಾ, ಸ್ಟೂಪಿಡ್ ಗರ್ಲ್. ಆಗ್ಲೇ ನೋಡು, ಅಭಿ ಬಂದ್ಬಿಟ್ಟ ಅಂದೆ, ಅಪ್ಪ ಬೈದ್ರು. ನೀನು ಈ ಥರನೇ ಆಡಿದ್ರೆ ಎಲ್ರಿಗೂ ನಿನ್ನಿಂದ ವಿಷಯ ಗೊತ್ತಾಗುತ್ತೆ, ಆವಾಗ ಪರ್ಮನೆಂಟ್ ಆಗಿ ಅಭಿನ ಕಳ್ಕೊತೀಯಾ. ಸುಮ್ಮನೆ ತಿನ್ನು ನೀನು. ಇನ್ನು ಅಭಿ ಕಾಣ್ತಾನೆ ಇದ್ದಾನೆ. ದಿಸ್ ಇಸ್ ಟೂ ಮಚ್ ಪ್ರೀತಿ. ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ಇಡ್ಲಿ ಚೆನ್ನಾಗಿ ಬಂದಿದೆ ಅಲ್ಲ? ನನ್ನ ಅಷ್ಟೊಂದು ಪ್ರೀತಿಸ್ತೀಯ? ನನಗೆ ಈ ಥರ ಆಗೇ ಇಲ್ವಲ್ಲ, ನನಗೂ ಈ ಥರ ಆಗ್ಬೇಕಪ್ಪ. ಅಂದ್ರೆ ನೀನ್ ನನ್ನಷ್ಟು ಪ್ರೀತಿಸ್ತಿಲ್ಲ ಅಂತ ಅರ್ಥ. ಓ ಹಾಗಾ? ಸೊ ಈ ಥರ ಎಲ್ಲ ಆದರೆ ಮಾತ್ರ ಅದು ಪ್ರೀತಿ, ಇಲ್ಲವರೆ ನಾನು ಪ್ರೀತಿ ಮಾಡ್ತಿಲ್ಲ ಅಂತನಾ? ಅದೇನೂ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ನನ್ಗೆ ಹೀಗಾಗ್ತಾ ಇದೆ ಅಷ್ಟೆ. ಸರಿ, ನನಗೂ ಹೀಗೆ ಪ್ರೀತಿ. ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತೀಯ. ಬೇರೆಯವ್ರ ಎದುರಿಗೆ ತೋರಿಸ್ಕೊಳ್ತಾ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸ್ವಲ್ಪ ಡೇಂಜರ್ ಅಲ್ವಾ? ಒಂದು ಕೆಲಸ ಮಾಡೋಣ, ಇಬ್ರು ಸೇರಿ ಮನೆಯವ್ರಿಗೆ ಹೇಳ್ಬಿಡೋಣ. ನಾವು ತಪ್ಪು ಮಾಡ್ತಿಲ್ಲ ಪ್ರೀತಿ. ವಿಷಯ ಮುಚ್ಚಿಟ್ಟು ಅದು ಆಮೇಲೆ ಆಚೆ ಬಂದು ಇನ್ನೇನೋ ಆಗೋದ್ರ ಬದಲು ಈಗಲೇ ಹೇಳ್ಬಿಡೋಣ. ಒಪ್ಲಿಲ್ಲ ಅಂದ್ರೆ? ಚಿಕ್ಕ ವಯಸ್ಸಿಂದ ಜೊತೆಗೆ ನೋಡಿದ್ದಾರೆ, ಒಪ್ತಾರೆ. ನಿಮ್ಮಪ್ಪ ನನ್ನ ಹತ್ರ ನೇರವಾಗೇ ಮಾತಾಡಿದ್ರು. ಪ್ರೀತಿ, ಅವತ್ತಿನ ಪ್ರಶ್ನೆ ಬೇರೆ. ಈಗ ನಾನು ನಿನ್ನ ಜೊತೆಗಿದ್ದೀನಿ. ಏನಂತ್ಯ? ಹೇಳ್ಬಿಡೋಣ?
ಬಾ. ಸೊ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ್ದೀವಿ. ಹ್ಞೂ ಸರ್, ತುಂಬ ಖುಷಿ ಆಗ್ತಿದೆ ಮಾರ್ಕೆಟ್ನಲ್ಲಿರೋ ಲೀಡಿಂಗ್ ಕಂಪ್ನಿ ಜೊತೆ ವರ್ಕ್ ಮಾಡೋಕ್ಕೆ. ಕರೆಕ್ಟ್. ಲೀಡಿಂಗ್ ಯಾಕೆ ಅಂದರೆ ಇದು ಒಬ್ಬರು ಕಂಪ್ನಿ ಅಲ್ಲ. ಜಯರಾಮ್ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡಿದ್ದೀರಾ. ಟೀಮ್ ವರ್ಕ್. ಹಾಗಂತ ಯಾರೋ ಒಬ್ಬರಿಂದ ಈ ಕಂಪನಿ ಮುಳುಗ್ಸೋಕ್ಕೂ ಆಗಲ್ಲ. ಒಂದು ವಿಷಯ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಗಿರಿ, ಅಭಿ ಇಲ್ಲದೆ ಹೋಗಿದ್ರೆ ನಿಮ್ಮನ್ನು ಕನ್ಸಿಡರ್ ಮಾಡೋದು ಕಷ್ಟನೇ ಇತ್ತು. ನನಗೆ ಗೊತ್ತು ಸರ್. ಅದು ಬೇರೆ ನಾನು ರವಿಶಂಕರ್ ಮಗ ಅನ್ನೋ ಟ್ಯಾಗ್ಲೈನ್ ಬೇರೆ ಇತ್ತು. ನಾನು ಅಭಿಗೂ ಹೇಳಿದ್ದೆ, ಜಾಸ್ತಿ ರಿಸ್ಕ್ ತೊಗೋಬೇಡಿ, ಇದಾಗೋ ಮಾತಲ್ಲ. ನಿಮ್ಮ ಕಂಪ್ನಿ ಬೇರೆ ತುಂಬ ಹೈ ಲೆವೆಲ್ ಇರೋದು, ನಾನು ಬಂದರೂ ಅಷ್ಟೇ ಬರದೇ ಇದ್ರೂ ಅಷ್ಟೇ ಏನು ಲಾಸ್ ಆಗಲ್ಲ ಅಂತ. ಬಟ್ ಅಭಿ ಮಾತಿಗೆ ಬೆಲೆ ಕೊಟ್ಟು ನೀವು ಕಷ್ಟಪಟ್ಟು ನನಗೆ ಕೆಲಸ ಕೊಡಿಸಿದ್ದೀರ. ಸೊ ಈ ಋಣನ ತೀರ್ಸೋಕ್ಕಾಗಲ್ಲ ಸರ್. ತೀರಿಸ್ಬೋದು. ಕೆಲಸಕ್ಕೆ ದ್ರೋಹ ಬಗಿದೆ, ಮೋಸ ಮಾಡದೆ ಕರೆಕ್ಟಾಗಿ ಕೆಲಸ ಮಾಡಿದರೆ ಅದೇ ಋಣ ತೀರ್ದಂಗೆ. ನಾನು ಈ ಮಾತನ್ನ ಸೇರುವಾಗ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ನಿಮಗೆ ಅಂತಲ್ಲ, ಅದು ಇಲ್ಲದೆ ಇರೋ ಪೋಸ್ಟ್ನ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ. ನಿಮಗೆ ಸ್ಕಿಲ್ ಇದೆ ಅಂತ ಗೊತ್ತು. ಇವತ್ತು ನೀವು ನಿಮ್ಮ ತಂದೆ ಜೊತೆ ವಿರೋಧ ಆಗಿದ್ದೀರಾ, ನಾಳೆ ನಿಮ್ಮ ಸಂಬಂಧ ಸರಿ ಹೋಗಿ. ಸರ್, ನನಗೆ ಗೊತ್ತು ಸರ್, ಈ ಮಾತೆಲ್ಲ ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತು. ನಾನು ರವಿಶಂಕರ್ ಅವ್ರ ಮಗ ಅನ್ನೋ ಕಾರಣಕ್ಕೆ ನೀವು ಈ ಮಾತು ಹೇಳ್ತಾ ಇದ್ದೀರಾ. ಅದೇ ನಾನು ಯಾರೋ ಆಗಿದ್ದಿದ್ರೆ ಈ ಮಾತೆಲ್ಲ ಬರ್ತಾ ಇರಲಿಲ್ಲ. ಸರ್, ಒಂದು ವಿಷಯ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಸರ್. ನಾನು ನಾಳೆ ನಮ್ಮ ಅಪ್ಪನ ಜೊತೆ ಸೇರಿ ಸರಿ ಹೋಗ್ಬೋದು. ಆಗ ಈ ಕಂಪ್ನಿನ ಬಿಡ್ತೀನಿ, ಈ ಕಂಪ್ನಿನ ಮುಳುಗ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತೆಲ್ಲ ದಯವಿಟ್ಟು ಅನ್ಕೋಬೇಡಿ. ಸರ್, ನಾನು ಎಂಥ ಟೈಮ್ ಫೇಸ್ ಮಾಡಿದ್ದೀನಿ ಅಂತ ನಿಮಗೇನೂ ಗೊತ್ತಿಲ್ಲ ಸರ್. ಅದನ್ನು ಅಭಿ ಡೈರೆಕ್ಟಾಗಿ ನೋಡಿದ್ದಾರೆ. ಹಾಗಾಗಿ ನನ್ನ ಪರಿಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಚಿನ್ನ ತಟ್ಟೆ ಆದರೂ ಊಟಕ್ಕಲ್ಲಿ ಅನ್ನ ಇರಲೇಬೇಕಲ್ವ ಸರ್. ನಮ್ಮ ಅಪ್ಪನ ದುಡ್ಡು ನನ್ನ ಹತ್ರ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಆರಾಮಾಗೇ ಇರ್ಬೋದಿತ್ತು ಸರ್. ಅವ್ರನ್ನ ಎದುರು ಹಾಕ್ಕೊಂಡು ಹೀಗೆ ಒದ್ದಾಡೋ ಪರಿಸ್ಥಿತಿ ನನಗೆ ಇರ್ತಾ ಇರಲಿಲ್ಲ. ಅವ್ರು ಮಾಡೋ ಅನ್ಯಾಯನ ಸಹಿಸೋಕ್ಕಾಗದೆ ಮನೆಯಿಂದ ಹೊರಗೆ ಬಂದೆ ಸರ್. ಇವಾಗ ನಮ್ಮಮ್ಮನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಸರ್, ದುಡಿಬೇಕು ಸರ್. ನಿಮ್ಮ ಕಂಪ್ನಿಲೇ ದುಡಿಬೇಕು ಅಂದಾಗ ನನಗೆ ಮೊದಲಿಗೆ ಬೇಡ ಅಂತಲೇ ಅನಿಸಿದ್ದು. ಆದರೆ ಅಭಿ ಸ್ನೇಹ ನನಗದನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತು. ಸರ್ ಸರ್ ದಯವಿಟ್ಟು ನನ್ನ ನಂಬಿ, ನಾನು ಯಾವತ್ತೂ ದ್ರೋಹ ಮಾಡಲ್ಲ. ಓಕೆ, ಗುಡ್. ಹೋಗಿ ನಾಳೆಯಿಂದ ರಿಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಅಮ್ಮ, ಗುಡ್ ನ್ಯೂಸ್. ಆದರೆ ಒಂದು, ಅಲ್ಲಿ ಅಪ್ಪನ ಬಗ್ಗೆ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಮ್ಮ, ಸುಮ್ಮನೆ ಎದ್ಬಿಡು. ಹಾಂ, ಆಮೇಲೆ ಅಭಿ ಬಗ್ಗೆ ನನಗೊಂದು ಖುಷಿ ಆಯಿತು. ಅವ್ರು ಹೇಳ್ದಾಗೆ ಮಾಡಿ ತೋರಿಸ್ಬಿಟ್ರು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆಮ್ಮ. ನಾನು ಇಲ್ಲಿ ಕೆಲಸ ಸೇರೋ ವಿಷಯ ಅಪ್ಪನ ಕಿವಿಗೆ ಬಿದ್ದೇ ಬೀಳುತ್ತೆ. ಅವ್ರು ಹಾಗೆ ಸಾಸೋಕ್ಕೋಸ್ಕರ
ಅಭಿಗೇನಾದರೂ ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾರೆ. ಅಮ್ಮ ಹಾಗೆಲ್ಲ ಮಾತಾಡಬೇಡ. ನಮಗೆ ಕೆಲಸದ ಅನಿವಾರ್ಯ ಆಯಿತು. ಇವಾಗ ಕೆಲಸ ಸಿಕ್ಕಿದೆ. ಆ ಕೆಲಸಕ್ಕೆ ಆ ಕಂಪ್ನಿಗೆ ನಾನು ದ್ರೋಹ ಬಗೆಯಲ್ಲಮ್ಮ. ಅದು ಬಿಡು, ಕೆಲಸ ಸಿಕ್ಕಿದ ಖುಷಿಗೆ ನಿನ್ನ ಹತ್ರ ಹೇಳ್ಕೋಬೇಕು ಅನಿಸ್ತು. ಹಾಗಾಗಿ ಫಸ್ಟ್ ನಿನಗೆ ಕಾಲ್ ಮಾಡಿದೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಒಂದೇ ಸರಿ ಎಲ್ಲ ಹೇಳಿ ತಲೆ ಮೇಲೆ ತಂದ್ಕೊಳಕ್ ಹೊರಟಿದ್ಯಲ್ಲ ಅಭಿ. ಇನ್ನು ಎಷ್ಟು ದಿನ ಸುಮ್ಮನಿರೋಕ್ಕಾಗತ್ತೆ ಶಾಲಿನಿ? ರಾಜೇಶ್ ವಾಪಸ್ ಬರಬೇಕಾಗತ್ತೆ. ಮತ್ತೆ ಪ್ರೀತಿ ಜೊತೆ ಎಂಗೇಜ್ಮೆಂಟ್ ಅಂದರೆ ಏನು ಮಾಡೋದು? ಅಲ್ಲ, ಅಮ್ಮನೇ ನಿನ್ನ ಮತ್ತೆ ಪ್ರೀತಿನ ದೂರ ಮಾಡಕ್ ನೋಡಿದ್ರು. ನಾನು ನಿಂಗೆ ಹೇಳಿದ್ದೆ ತಾನೆ, ಈ ವಿಷಯದ ಬಗ್ಗೆ ನಂಗೆ ಅನುಮಾನ ಇತ್ತು. ಆಮೇಲೆ ನಂಗೆ ಸತ್ಯನೂ ಗೊತ್ತಾಯ್ತು. ಇವಾಗ ನೀನು ಈ ವಿಷಯನ ಅಮ್ಮನ ಹತ್ರ ಹೋಗಿ ಹೇಳಿದ್ರೆ ಏನು ಉಪಯೋಗ? ಸಾರಿ ಪ್ರೀತಿ, ನಿಮ್ಮಿಬ್ಬರನ್ನ ಡಿಸ್ಕರೇಜ್ ಮಾಡಕ್ ನಾನೇನು ಹೇಳ್ತಿಲ್ಲ. ನಾವೇನಾದ್ರೂ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬರಲೇಬೇಕು. ನೇರವಾಗಿ ಫೇಸ್ ಮಾಡೋದು ಬಿಟ್ಟು ಬೇರೆ ದಾರಿ ನನಗೆ ಕಾಣಿಸ್ತಾ ಇಲ್ಲ ಶಾಲಿನಿ. ಹೇಳಿ ಒಪ್ಲಿಲ್ಲ ಅಂದ್ರೆ ನಾನು ಹೇಳ್ದೆ, ನಿಮ್ಮಪ್ಪ ನನ್ನ ಹತ್ರ ಮಾತಾಡಿದ್ರು. ನಾನು ನಿನ್ನ ಪ್ರೀತಿಸೋ ಕನಸೇ ಕಾಣೋ ಆಗಿಲ್ಲ ಅಭಿ, ಆದ್ರೆ ಅದು ನಿಜ ಆಗಿದೆ. ಇವಾಗ ತುಂಬಾ ಭಯ ಆಗ್ತಿದೆ. ನಾನು ನಿನ್ನ ಜೊತೆ ಇದ್ದು ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ನಾನು ಎದುರಿಸ್ತೀನಿ. ಆದ್ರೆ ನೀನು ಇಲ್ಲದೆ ಜೀವನ ಮಾಡಬೇಕು ಅಂದ್ರೆ ಹೇಗೆ ಅಭಿ? ಸಾಧ್ಯನೇ ಇಲ್ಲ. ನಾನೊಬ್ಬಳೇ ಅಭಿನ್ ಪ್ರೀತಿಸ್ತಿದ್ದೆ. ಅವನನ್ನ ಮದುವೆ ಆಗೋ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ. ಆದರೆ ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ಮೇಲೆ ನಂಗೆ ಬೇರೆ ಜೀವನನೇ ಬೇಡ ಅಭಿ. ಆದರೆ ಎಲ್ರಿಗೂ ಇದು ಅರ್ಥ ಆಗ್ತಿಲ್ಲ. ನಾನು ನಿನ್ನ ಆಸ್ತಿಗೆ ಬಿದ್ದಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ನಾನು ಏನು ಮಾಡಲಿ? ಪ್ರೀತಿ, ನೋಡೋರಿಗೋಸ್ಕರ ಅಂದ್ಕೊಳ್ಳೋರಿಗೋಸ್ಕರ ನಾವು ಜೀವನ ಮಾಡಕ್ ಆಗಲ್ಲ. ಅಭಿ, ಅಪ್ಪ ಒಪ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಚಾನ್ಸ್ ತೊಗೊಳಕ್ ರೆಡಿ ಇದೆಯಾ? ಏನು ಹೇಳಕ್ಕೆ ಹೊರಟಿದ್ಯಾ ಶಾಲಿನಿ? ಹೇಳಿ ಇಲ್ಲ ಅನ್ನಿಸ್ಕೊಳ್ಳೋದಕ್ಕಿಂತ ನೀವಿಬ್ರು ಹೇಳ್ದೆ ಮದುವೆ ಆಗೋದೇ ಸರಿ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹೇಳಿ ಇಲ್ಲ ಅನ್ನಿಸ್ಕೊಳ್ಳೋದಕ್ಕಿಂತ ನೀವಿಬ್ರು ಹೇಳ್ದೆ ಮದುವೆ ಆಗೋದೇ ಸರಿ. ಜನ ನಿಮ್ಮನ್ನ ಬದುಕಕ್ಕೆ ಬಿಡಲ್ಲ. ಅಲ್ಲಿ ರಜನಿ ಅತ್ಗೆ ಸಿಂಧು ನಿಮ್ಮ ಸಂಬಂಧನ ಹಾಳು ಮಾಡಕ್ಕೆ ನಿಂತಿದ್ದಾರೆ. ಅವ್ರು ಬಿಟ್ಬಿಡ್ತಾರಾ? ಅಕಸ್ಮಾತ್ ಅಪ್ಪ ಒಪ್ಪಿದ್ರು ಅಂತ ಅನ್ಕೋ,
ಇವ್ರಿದ್ನ ಮತ್ತೆ ಹಾಳು ಮಾಡೇ ಮಾಡ್ತಾರೆ. ಸೊ ನಮಗೆ ಉಳ್ದಿರೋದು ಒಂದೇ ದಾರಿ. ನೀವಿಬ್ರು ಮದುವೆ ಮಾಡ್ಕೊಳ್ಳಿ. ಸೊ ನಮಗೆ ಉಳ್ದಿರೋದು ಒಂದೇ ದಾರಿ. ನೀವಿಬ್ರು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ. ಮದುವೆನ ಆಮೇಲೆ ರಿಜಿಸ್ಟರ್ ಮಾಡಿಸೋಣ. ಇಷ್ಟೆಲ್ಲ ಆದಮೇಲೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ನೀನೇನಂತೀಯ ಪ್ರೀತಿ ಇದಕ್ಕೆ? ನಂದು ಅದೇ ಮಾತು ಶಾಲಿನಿ. ಹುಟ್ಟಿದಾಗಿಂದ ಬೆಳೆಯೋವರೆಗೂ ನಮ್ಮನ್ನು ಸಾಕ್ತವ್ರು, ನಮ್ಮ ಕಷ್ಟ ಸುಖದಲ್ಲಿ ನಮ್ಮ ಭಾಗಿಯಾಗಿದ್ದವರು, ಅಂಥವರಿಂದ ದೂರ ಆಗೋದಾ? ಅವ್ರಿಗೆ ಹೇಳ್ದೆ ಓಡ್ ಹೋಗಿ ನಮ್ಮ ಬದುಕು ಕಟ್ಕೊಳ್ಳೋದು ಸ್ವಾರ್ಥ ಅನ್ನಿಸ್ಕೊಳಲ್ವಾ? ನಮ್ಮ ಪ್ರೀತಿಗೆ ಅವರು ಗೌರವ ಕೊಟ್ಟು ಎಲ್ಲರೂ ನಿಂತು ಮದುವೆ ಮಾಡಿಕೊಡ್ಬೇಕು. ಓಡ್ ಹೋಗಿ ಮದುವೆ ಆದರೆ ನಮ್ಮ ಪ್ರೀತಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತ ಆಗುತ್ತಲ್ವಾ? ಸರಿ, ನೀವಿಬ್ರು ಮನೆಯವ್ರ ಹತ್ರ ಎಲ್ಲ ಹೇಳಿ. ಅವ್ರು ನಿಮ್ಮ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮನ್ನು ದೂರ ಮಾಡಕ್ಕೆ ಮತ್ತೆ ಟ್ರೈ ಮಾಡ್ತಾರೆ. ಅವಾಗೇನು ಮಾಡ್ತೀರಾ? ನಾನು ಬೇರೆ ಮದುವೆ ಆಗಲ್ಲ. ನಾನು ಅಷ್ಟೆ, ಪ್ರೀತಿನ ಬಿಟ್ಟು ಇನ್ಯಾರನ್ನೂ ಮದುವೆ ಆಗಲ್ಲ. ಅದನ್ನು ನೇರವಾಗಿ ಹೇಳ್ಬಿಡ್ತೀನಿ ಶಾಲಿನಿ. ನಮ್ಮ ಪ್ರೀತಿನ ಬೇಡ ಅನ್ನೋ ಹಕ್ಕು ಎಲ್ರಿಗೂ ಇದೆ. ಬೇರೆ ಮದುವೆ ಬೇಡ ಅನ್ನೋ ಹಕ್ಕು ನಮಗೂ ಇದೆ. ಇದೇ ನಮ್ಮ ನಿರ್ಧಾರ ಶಾಲಿನಿ. ಅವರು ನಮ್ಮ ಸಂಬಂಧ ಒಪ್ಪಲಿಲ್ಲ ಅಂದರೆ ನಾವು ಓಡ್ ಹೋಗಲ್ಲ. ಜೀವನ ಇಡೀ ಒಂಟಿಯಾಗಿರ್ತೀವಿ. ಅವ್ರೇನು ನಿರ್ಧಾರ ಮಾಡ್ತಾರೋ ಮಾಡ್ಕೊಂಡು. ಸರಿ, ನೀವಿಬ್ರು ಇಷ್ಟು ಸ್ಟ್ರಾಂಗ್ ಇದ್ದೀರಾ ಅಂದರೆ ಹಾಗೆ ಮಾಡೋಣ. ಸರಿಯಾದ ಸಮಯ ನೋಡಿಕೊಂಡು ಅಪ್ಪನ ಹತ್ರ ಮಾತಾಡುವ ಅಭಿ. ಹಾಗಂತ ಅಮ್ಮನ ಹತ್ರನೋ ಬೇರೆಯವ್ರ ಹತ್ರನೋ ಮಾತಾಡ್ಬಿಡ್ಬೇಡ. ಸಿಂಧು, ಈ ರವಿಶಂಕರ್ನ ನಾವಿವಾಗ ಹೇಗೆ ನಂಬಿಸೋದು? ಹೌದು ಅಕ್ಕ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದು ನಮಗೆ ಸಾಥ್ ಕೊಟ್ಟಂಗೆ. ಅಲ್ಲಿವರೆಗೆ ಕಾಯೋದು ತುಂಬ ಕಷ್ಟ. ಈ ಚಾನ್ಸ್ನ ಅಭಿ ಯೂಸ್ ಮಾಡಿಕೊಂಡು ನಮ್ಮನ್ನು ಮುಳುಗಿಸ್ಬೋದು. ಹೌದು ಬೇಬಿ, ನಾವೇ ಏನಾದರೂ ಮಾಡಬೇಕೀಗ. ಅಕ್ಕ, ಇನ್ನು ಉಳಿದಿರೋದು ಒಂದೇ ದಾರಿ.